ಯಾಕೋ ಕಾಫಿ ಕುಡಿಬೇಕು ಅನಿಸ್ತಿದ್ಯಲ್ಲ. ನಾನು ಮಾಡ್ಕೊಂಡು ಕುಡಿದ್ರೆ ಮಜಾ ಇರಲ್ಲ. ಸೊಸೆದಿರ್ ಕೈಲಿ ಕಾಫಿ ಮಾಡಿಸ್ಕೊಂಡು ಕುಡಿದ್ರೆ ಸಕ್ಕತ್ತಾಗಿರುತ್ತೆ. ಪ್ರಕೃತಿ, ಏ ಪ್ರಕೃತಿ, ಪ್ರಕೃತಿ! ಮತ್ತೆ ಏನಾಯ್ತತೆ? ಎದೆ ನೋತಾ ಇದ್ಯಾ? ಕಣ್ಣು ನೋತಾ ಇದ್ಯಾ? ಕೈ ನೋತಾ ಇದ್ಯಾ? ಕಾಲು ನೋತಾ ಇದ್ಯಾ? ಕಿಡ್ನಿ ನೋತಾ ಇದ್ಯಾ? ಯಾವ್ದು ನೋತಾ ಇಲ್ಲ. ಯಾಕೆ ಹೀಗೆ ಕೇಳ್ತಿದ್ಯಾ? ಮತ್ತಿನೇನು ಅವಾಗ್ಲಿಂದ ಪ್ರಕೃತಿ ಪ್ರಕೃತಿ ಅಂತ ಗಂಟ್ಲರ್ಕೊಂಡ್ ಕೂಗ್ತಾ ಇದ್ದೀರಲ್ಲ. ನಾನೆಲ್ಲೋ ನಿಮ್ಗೆ ಎದೆಗಿದೆ ನೋವು ಬಂದ್ಬಿಟ್ಟಿದೆ, ಪರಲೋಕಕ್ಕೆ ಹೋದ್ರಿ ಅನ್ಕೊಂಡ್ ಬಂದ್ರೆ ಗುಂಡ್ಕಲ್ ತರನೇ ಇದ್ದೀರಾ. ಎಷ್ಟ್ ಕೆಲ್ಸ ಇತ್ತು ಗೊತ್ತಾ? ಎಲ್ಲ ಬಿಟ್ಬಿಟ್ಟು ಬಂದೆ. ನನ್ಗೇನು ಆಗಿಲ್ಲ ಕಣೆ, ಅದು ನನಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ. ಅತ್ತೆ, ಇರೋ ಇಬ್ರು ಮಕ್ಳು ಸಾಲ್ದ ನಿಮ್ಗೆ? ಮೂರನೇದ್ ಮಾಡ್ಕೊಬೇಕಾ? ಏನೇ ಹಾಕಿ ಕೇಳ್ತೀಯಾ? ಮತ್ತೇನೆ ಅಂತೆ, ಒಳ್ಳೆ ಬಸ್ರಿ ಬೈಕೆ ತರ ಕಾಫಿ ಕುಡಿಬೇಕು ಅಂತ ಕೇಳ್ತಿದ್ದೀರಲ್ಲ. ಆ ಥರ ಏನಿಲ್ಲ, ನಂಗೆ ಕಾಫಿ ಕುಡಿಬೇಕು ಅನ್ನಿಸ್ತಿದೆ ಅಷ್ಟೇ. ಅತ್ತೆ, ನನಗೆ ಕಾಫಿ ಎಲ್ಲ ಮಾಡೋದಕ್ಕಾಗಲ್ಲ, ನಂಗೆ ತುಂಬಾ ಕೆಲಸ ಇದೆ. ಯಾರು ಮಾಡ್ಕೊಡ್ತಾರೆ ಮತ್ತೆ? ಅವಳಿದಾಳಲ್ಲ ನಿಮ್ಮ ದೊಡ್ಡ ಸೊಸೆ, ನಮ್ಮ ಅತ್ತಿನ ನಾನಾ ಚಲೋ ನೋಡ್ಕೊಂತೀನಿ ಅಂತ ಬಿಲ್ಡಪ್ ಕೊಡ್ತಿರ್ತಾಳೆ. ಆ ಪರಿಮಳನ ಹತ್ರನೇ ಮಾಡಿಸ್ಕೊಳ್ಳಿ, ನಾನ್ ಕೈಲಾಗಲ್ಲ. ಲೇ ಪ್ರಕೃತಿ ನಿಂತ್ಕೊಳ್ಳೆ. ಬಾಬಾ ಎಂತ ಬಾಯಿ ಬಡ್ಕಿನಪ್ಪ ಇವಳು. ಯಾವಾಗಲೂ ಆ ಲ್ಯಾಪ್ಟಾಪಲ್ಲಿ ಕುಟ್ಟ 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 ಅಂತ ಕುಟ್ಟದೇ ದೊಡ್ಡ ಕೆಲಸ ಅನ್ಕೊಂಬಿಟ್ಟವಳು. ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲಪ್ಪ. ಭತ್ತ ಕುಟ್ಟೋದ್ರಿಂದ ಹಿಡಿದು ಒಲೆಗೆ ಸೌದೆ ಅಟ್ಟೋವರೆಗೆ ಎಲ್ಲ ಕೆಲಸ ನಾವೇ ಮಾಡ್ತಿದ್ವಿ. ಏನು ಮಾಡೋದು, ಒಂದಿನನೂ ನಾವು ಬ್ಯುಸಿ ಅಂತ ಹೇಳ್ಕೊಂಡವ್ರೆ ಇಲ್ಲ. ನನ್ನ ಟೈಮ್ ಚೆನ್ನಾಗಿಲ್ಲ. ನಾನು ಅತ್ತೆ ಆಗಿದ್ದ ಕಾಲ ತುಂಬ ಕೆಟ್ಟೋಗ್ಬಿಟ್ಟಿದೆ. ಕಾಫಿ ಕುಡಿಬೇಕಲ್ಲ, ಏನು ಮಾಡೋದು? ಹುಬ್ಳಿ, ಲೇ ಹುಬ್ಳಿ, ಹುಬ್ಳಿ! ಅಯ್ಯಪ್ಪ, ಈ ಮೆಟ್ಲು ಹತ್ತಿ ಹಿಡಿದು ಕಾಲೆಲ್ಲ ನೋವು ಬಂತು. ಕಾಫಿ ಕುಡಿಲಿಲ್ಲ ಅಂದರೆ ನನ್ನ ತಲೆನೇ ಓಡಲ್ಲ. ಹಾಳಾದವಳು ಕಾಫಿ ಮಾಡ್ಕೊಂಡಿದ್ರೆ ಈ ಪ್ರಕೃತಿ ಮಾಡ್ತೀನಿ ಅವಳಿಗೆ. ಲೇ ಹುಬ್ಳಿ, ಹುಬ್ಳಿ ಎಲ್ಲಿದ್ಯಾ? ಬಾರೆ ಲೇ ಹುಬ್ಳಿ. ಏನ್ರಿ? ಅಯ್ಯಪ್ಪ, ಏನೇ ಇದು? ಎದೆ ಒಡೆದೋಯ್ತಲ್ಲ ನನಗೆ. ಹುಬ್ಳಿ, ಇದೇನೇ ಇದು? ಮುಖದ ಮೇಲೆಲ್ಲ ಬೆರಣಿ ತಟ್ಟಿಸ್ಕೊಂಡಿದ್ಯಾ? ಅತ್ತೆಯವರ ಸಗಣಿ ಭರಣಿ ಅಂತೆಲ್ಲ ಹೇಳ ಅಸಹ್ಯ ಮಾಡಬೇಡ್ರಿ. ಬ್ಯೂಟಿಫುಲ್ ಆಗಿ ಫೇಸ್ ಪ್ಯಾಕ್ ಅಂತ ಹೇಳ್ರಿ. ಆ ಬ್ಯೂಟಿಫುಲ್ ಫೇಸ್ ಪ್ಯಾಕ್ ನೀ ಈಗ ಯಾಕೆ ಹಾಕೊಂಡಿದ್ಯಮ್ಮ? ಏನಾದ್ ಗೊತ್ತಿಲ್ರಿ ಅತ್ತೆಯವರ? ಗೊತ್ತಿಲ್ಲ ಹೇಳು. ಕಾಯಿಪಲ್ಲೆ ತರೋಣ ಅಂತ ಹೇಳಿ ಸಂತಿಗೆ ಹೋಗಿದ್ದೆ ರೀ. ಹೊರಗ ಎಂತ ರಣ ಬಿಸಿಲೈತ್ರಿಪ್ಪ. ಬಿಸಿಲಿಗೆ ನನ್ನ ಫೇಸ್ ಎಲ್ಲ ಟ್ಯಾನ್ ಆಗೋತು. ಅಷ್ಟು ಕರ್ರನ್ ಮುಖ ನನ್ನ ಕಡೆ ನೋಡ್ಕೊಳಕ್ ಆಗೋದಿಲ್ರಿ. ಅದಕ್ಕೆ ಕೂಲಾಗಿ ತಂಪಾಗಿ ಪಳಪಳ ಅಂತ ಹೊಳಿಲಿ ಅಂತ ಈ ಫೇಸ್ ಪ್ಯಾಕ್ ಹಾಕೊಂಡೇನ್ರಿ. ತರಕಾರಿ ತರಕ್ ಹೋದ್ರೆ ಫೇಸ್ ಟ್ಯಾನ್ ಆಗುತ್ತಾ? ಹಂಗಂತ ಇರೋ ಸೊಸೆ ನೀನೇ ಕಣಮ್ಮ. ನಿಮ್ಮಂತ ಸೊಸೆದಿರಿ ಇರೋದ್ರಿಂದನೇ ಕಡೆ ಇನ್ನು ಮಳೆ ಬೆಳೆ ಕರೆಕ್ಟ್ ಟೈಮ್ಗೆ ಬರೋಬ್ಬರಾಗಿ ಆಗತ್ತದಲ್ರಿ. ಏನಾದ್ರೂ ನೀವು ಮೂಗಿ ನೇರಕ್ಕೆ ಮಾತಾಡೋದನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ದೀರಾ. ಅದು ಹಾಳಾಗೋಗ್ಲಿ, ನಂಗೆ ತಲೆ ನೋತಿದೆ. ಸ್ಟ್ರಾಂಗ್ ಆಗಿ ಒಂದು ಗ್ಲಾಸ್ ಕಾಫಿ ಮಾಡ್ಕೊಡ್ ಬಾ. ಕಾಫಿನಾ? ನಾನಾ ಆಗಂಗಿಲ್ರಿಪ್ಪ. ಈಗಿನ ಫೇಸ್ ಪ್ಯಾಕ್ ಹಾಕೊಂಡೇನಿ. ಇನ್ನು ಹಾಲು ಮೊಸರು ಹಾಕಿ ಈ ಫೇಸ್ ಪ್ಯಾಕ್ನ ಚಂದಂಗೆ ತೊಳ್ಕೊಬೇಕು. ಹಂಗೆ ಮಾಡಿದ್ರ ಮುಖ ಪಳ ಅಂತ ಹೊಳಿತೈತಿ ಅಂತ ಹೇಳಿ ಸಿಂಚು ಮಿಂಚು ಯೂಟ್ಯೂಬ್ ಚಾನೆಲ್ನಾಗ ಹೇಳಾರ. ನಿಮಗೆ ಗೊತ್ತಿಲ್ಲೇನ್ರಿ? ಸಿಂಚು ಮಿಂಚು ಚಾನಲ್ನ ದಿನ ನೋಡ್ತೀನಲ್ಲ, ನನ್ನ ಕಣ್ಣಿಗೆ ಬೀಳಿಲ್ವಲ್ಲ. ಹೌದಾ? ಅಲ್ರಿ ಅತ್ತಿಯವ್ರ, ನನ್ನ ಸಣ್ಣ ಸೊಸಿ ಅಂತ ಹೇಳಿ ಊರು ತುಂಬ ಹೇಳ್ಕೊಂಬರ್ತೀರಿ. ಹೋಗಿ ಅಕ್ಕಿ ಕಡೆ ಮಾಡಿಸ್ಕೋರಿ. ಅಯ್ಯೋ, ಅವಳಿಗೇನು ಮಾಡಕ್ಕಾಗಲ್ಲ. ಮತ್ತೆ ನೀನ್ ಬಂದು ಮಾಡ್ಕೊಡ್ತೀಯ ಇಲ್ವಾ? ಇಲ್ರಿ, ನಾ ಇನ್ನು ಹಾಲು ಮೊಸರಾಗಿ ತೊಳ್ಕೊಬೇಕು. ನನ್ನ ಕಡೆ ಆಗೋದಿಲ್ಲ. ಯಪ್ಪ, ಅತ್ತೆದಿರಿ ಏನಾದರೂ ಕೇಳಿದ್ರೆ ಆಗಲ್ಲ, ಫೇಸ್ ಪ್ಯಾಕು ಮೇಕಪ್ಪು ಅಂತ ಹೇಳೋ ಇಂಥ ಮೇಕಪ್ ರಾಣಿ ಸೊಸೆದಿರು ನಿಮ್ಮನೇನಲ್ಲೂ ಇದ್ದಾರಾ? ಬೇಗ ಟ್ಯಾಗ್ ಮಾಡಿ. ಏ ಹುಬ್ಳಿ, ಮಂಡ್ಯ, ಇನ್ 2 ನಿಮಿಷದಲ್ಲಿ ನನ್ನ ಕಣ್ಮುಂದೆ ಇರಬೇಕು. ಬನ್ರಿ. 2 ನಿಮಿಷ ಅಲ್ಲ, 2 ಸೆಕೆಂಡ್ ಅಲ್ಲಿ ಇದೀವಿ. ಹೆಂಗೆ ನಾವು? ಛೀ, ಏನಿದು ಮಕ್ಕಕ್ಕೆ ಹಚ್ಕೊಂಡಿರೋದು? ಒಳ್ಳೆ ಮೆತ್ಕೊಂಡ್ಬಿಟ್ಟಿದೆಯಲ್ಲ ಮಣ್ಣ ತಗೊಂಬಂದು. ನಂತರ ನ್ಯಾಚುರಲ್ ಆಗಿರೋದಕ್ಕೆ ಬರಲ್ವಾ? ಮಕ್ಕಕ್ಕೆ ಮೆತ್ಕೊಂಡೆ ಬೆಳ್ಳಕ್ ಕಾಣಿಸೋದ ನೀನು. ಸಿಕ್ಕರೆ ಸಾಕು ಅಲ್ಲೇ ಜಗಳ ಶುರು ಮಾಡ್ಕೊಂಡ್ಬಿಡ್ತಾರೆ. ಎದಕ್ ಕರ್ದಿರಿ ಅಂತ ಹೇಳ್ರಿ ಅತ್ತಿಯವ್ರ. ಯುಗಾದಿ ಹಬ್ಬ ಬರ್ತಾ ಇದೆ. ಉಗಾದಿ ಹಬ್ಬ ಆದ್ಮೇಲೆ ವರಮಹಾಲಕ್ಷ್ಮಿ ಪೂಜೆ ಬರುತ್ತೆ. ಅದಾದ್ಮೇಲೆ ಗೌರಿ ಗಣೇಶ ಹಬ್ಬನೂ ಬರುತ್ತೆ. ಅದಾದ್ಮೇಲೆ ದೀಪಾವಳಿ ಹಬ್ಬ, ಸಂಕ್ರಾಂತಿ ಹಬ್ಬ, ಮಹಾಶಿವರಾತ್ರಿನೂ ಬರ್ತೈತ್ರಿ ಅತ್ತಿಯವ್ರ. ನೀನು ಬಯಲ್ ಸೀಮೆ ಅವಳು, ಇವಳು ಗದ್ದೆ ಸೀಮೆ ಅವಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಿಬ್ಬರನ್ನ ಸೊಸೈಟಿರಾಗಿ ಸೆಲೆಕ್ಟ್ ಮಾಡ್ಕೊಂಡ್ ಬಂದಿರೋಳು ನಾನೇನೆ. ನನ್ನ ಮುಂದೆ ನಿಮ್ ನಾಯಂಡಳ್ಳಿ ನುಸ್ಗುನಿ ಆಟಗಳೆಲ್ಲ ಆಡಬೇಡಿ. ಹಬ್ಬಕ್ಕೆ ಮನೆ ಎಲ್ಲ ಕ್ಲೀನ್ ಮಾಡ್ಬೇಕು. ಮಾಡ್ರಿ. ಅಯ್ಯಯ್ಯಯ್ಯೋ ಅತ್ತಿಯವ್ರ, ಸ್ವಲ್ಪ ಮೊದ್ಲು ಹೇಳ್ಬೇಕು ಬೇಡ್ರಿ. ಹುಬ್ಬಳ್ಳಿಗೆ ಹೋಗಾಕಂತ ಹೇಳಿ ನಿನ್ನೆ ರಾತ್ರಿ ಟಿಕೆಟ್ ಬುಕ್ ಮಾಡ್ಬಿಟ್ಟೇನ್ರಿ ಅತ್ತಿಯವ್ರ. ಮನೆ ಕ್ಲೀನ್ ಮಾಡ್ಬೇಕು ಅಂದ್ರೆ ಸಾಕು ಊರಿಗೆ ಹೊಂಟು ಬಿಡ್ತಾಳೆ ಇವಳು.
ಸೊಸೆಯಾಗಿ ಸ್ವಲ್ಪ ಮಾತಾಡೋದು ಕಳಿಯ ದೊಡ್ಡಕ್ಕೆ ಮರ್ಯಾದೆ ಕೊಡ್ಕೊಳ್ಳಿ ದೊಡ್ಡ ಸೊಸೆಯಾಗಿ ಮನೆಗೆ ಹಬ್ಬ ಮಾಡೋಳು ನೀನು ಮಾಡ್ಬೇಕು ಕಣೆ. ಸಿಕ್ಕರೆ ಸಾಕು ಅಲ್ಲೇ ಜಗಳ ಶುರು ಮಾಡ್ಬಿಡ್ತಾರೆ. ಏ ಪ್ರಕೃತಿ, ಅವಳೇನೋ ಊರಿಗೆ ಹೋಗ್ತಾಳಂತೆ, ಹಾಳಾಗೋಗ್ಲಿ, ನೀನೇ ಮನೆಯೆಲ್ಲ ಕ್ಲೀನ್ ಮಾಡೆ. ಅಶೋ, ಏನಂತ ಹಿಂಗೆ ಹೇಳ್ತಾ ಇದ್ದೀರಾ? ಫಿನಾನ್ಷಿಯಲ್ ಇಯರ್ ಎಂಡ್ ಅಂದ್ರೆ ಏನು ಅಂತನಾದ್ರೂ ಗೊತ್ತಾ ನಿಮ್ಗೆ? ಈಗ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನನಗೆ. ನನ್ನ ಆಫೀಸ್ ಕೆಲಸ ಎಲ್ಲ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನಂಗಾಗಲ್ಲ. ಯಾರಾದ್ರೂ ಮಾಡ್ಕೊಳ್ಳಿ. ನೋಡಿದ್ರೇನ್ರಿ ಅತ್ತಿಯವ್ರ, ನೀವು ನಿಮ್ಮ ಮಾತು ಅಂದ್ರೆ ಸ್ವಲ್ಪನೂ ಮರ್ಯಾದೆ ಇಲ್ಲ ಈಕಿಗೆ. ಏನ್ ಸಿಮಾಗಿಲಾರ್ದ ಕೆಲಸ ಈಗ ಒಬ್ಬಕ್ಕೆ ಮಾಡ್ತಾಳ, ನಾ ಕಂಡಿಲ್ಲೇನೋ. ಕೆಲಸ ಅಂತ ಹೇಳಿ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಯೂಟ್ಯೂಬ್ ವಿಡಿಯೋ ನೋಡ್ತಿರ್ತಾಳ್ರಿ. ನೀನ್ ಊರಿಗೆ ಹೋಗ್ತೀನಿ ಅಂತ ಹೇಳ್ದೆ ತಾನೆ? ಏನ್ ಚಲ್ಬಿಲಾಗ್ತೀರಪ್ಪ. ಕೆಲಸ ಮಾಡ್ಬೇಕು ಅಂದ್ರೆ ಮೈಗಳ್ತಾನ. ಹೋಗ್ರಿ, ನೀವು ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನಂತೆ? ನಾನು ಈ ಮನೆಗೆ ಸೊಸೆಯಾಗಿ ಬಂದೋಳು, ನಾನೇ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ, ಎಲ್ಲ ಕೆಲಸನೂ ಮಾಡ್ತೀನಿ, ಹಬ್ಬನೂ ಮಾಡ್ತೀನಿ. ಹೂನ, ನಾವು ಯುಗಾದಿ ಹಬ್ಬನ ಭಾಳ ಜೋರಾಗಿ ಮಾಡತ್ತೀವಿ. ನಮ್ಮ ಅತ್ತಿಯವ್ರು ಬಂದು ಹಬ್ಬಕ್ಕೆ ಮನೆಯೆಲ್ಲ ಸ್ವಚ್ಛ ಮಾಡಿಬಿಡುವ ಹುಬ್ಳಿ ಅಂದ್ರು. ಅದಕ್ಕೆ ನಾನು ಆಗಂಗಿಲ್ರಿ ಅತ್ತಿಯವ್ರ, ನಾನು ಹಬ್ಬಕ್ಕೆ ಹುಬ್ಬಳ್ಳಿಗೆ ಹೊಂಟೀನಿ, ಆಲ್ರೆಡಿ ಟಿಕೆಟ್ ಬುಕ್ ಮಾಡೀನಿ ಅಂತೇಳಿ ಸುಳ್ಳು ಹೇಳ್ಬಿಟ್ಟೆ. ಅದಕ್ಕೆ ನಮ್ಮ ಅತ್ತಿಯವರು ಮಂಗೆ ಆಗತ್ತೆ ನಾ ಹೇಳಿದ್ದನ್ನೆಲ್ಲ ನಂಬ್ಕೊಂಡು ಹ್ಞೂ ಅಂತ ಗೋಣ ಹಾಕಿ ಹೋಗ್ಬಿಟ್ರು. ನೀನೇ ಹೇಳು, ಈಗಿನ ಕಾಲದಾಗ ಮನೆಯೆಲ್ಲ ಸ್ವಚ್ಛ ಮಾಡ್ಕೋತ ಯಾರು ಕುಂದಿರ್ತಾರ? ಅತ್ತಿಯವ್ರಂತೂ ಇನ್ನೂ ಹಳೇ ಕಾಲದವ್ರಂಗೆ ಆಡ್ತಾರ ನೋಡುವ. ಎಲ್ಲ ಹುಬ್ಳಿ, ಮನೆ ಕ್ಲೀನ್ ಮಾಡು ಅಂದ್ರೆ ಇಲ್ದಿರ ಅವತಾರ ಆಡ್ತೀಯಾ? ಎಲ್ಲ ನನ್ನ ಕರ್ಮ. ಇಂಥ ಸೋಂಬೇರಿ ಸೊಸೆ ನಾನು ನನ್ನ ಮನೆ ತುಂಬಿಸ್ಕೊಂಡಿದ್ದೀನಲ್ಲ. ಇವಳಿಗಿಂತ ನಮ್ಮ ಪ್ರಕೃತಿನೇ ಪರವಾಗಿಲ್ಲ. ಪಾಪ ಕೆಲಸ ಇದೆ ಅಂತ ಹೇಳಿದ್ಲು, ಅವಳು ಯಾವತ್ತೂ ನನ್ನ ಹತ್ರ ಸುಳ್ಳು ಹೇಳಿಲ್ಲಪ್ಪ. ಇವಳೆ ಸುಳ್ಳುಪುರ್ಕೆ. ನಮ್ಮ ಪ್ರಕೃತಿ ಸ್ವೀಟ್ ಗರ್ಲ್. ನಮ್ಮತ್ತೆನೂ ಹಂಗೆ ಕಣೆ. ನಮ್ಮ ಅತ್ತೆಗೆ ನನ್ಗೆ 2 ದಿನ ಆಫೀಸಿಗೆ ರಜೆ ಇದೆ ಅಂತ ಗೊತ್ತೇ ಇಲ್ಲ. ಮುದುಕಿ ನನ್ನೇ ಮನೆ ಕ್ಲೀನ್ ಮಾಡು ಅಂತ ಹೇಳ್ತಾಳೆ. ನಾನು ಒಪ್ಕೊಂತೀನ? ನನಗೆ ಆಫೀಸಿಗೆ ಕೆಲಸ ಇದೆ, ನನಗಾಗಲ್ಲ ಅಂತ ಅಂದ್ಬಿಟ್ಟು ಅವಾಜ್ ಹಾಕ್ಬಿಟ್ಟು ಬಂದೆ. ಹೇ, ನಾಳೆ ಮಲ್ಲೇಶ್ವರಂ 18th ಕ್ರಾಸ್ಗೆ ಹೋಗೋಣ. ಒಳ್ಳೊಳ್ಳೆ ಫ್ಯಾನ್ಸಿ ಡ್ರೆಸ್ಸು, ಸ್ಯಾರೀಸ್ ಎಲ್ಲ ಬಂದಿದೆಯಂತೆ. ಅಲ್ಲಿ ಹೋಗಿ ಒಳ್ಳೆ ಹಬ್ಬಕ್ಕೆ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಮನೆನೆಲ್ಲ ಇವರೇ ಕ್ಲೀನ್ ಮಾಡ್ತಿರ್ತಾರೆ. ಹಂಗೆ ಒಳ್ಳೆ ಹೋಟ್ಲಿಗೆ ಹೋಗಿ ಸಖತ್ತಾಗಿ ಬ್ಯಾಟಿಂಗು ಮಾಡ್ಕೊಂಡು ಬರೋಣ. ಅವಳು ನನ್ನ ಕಿವಿಗೆ ಲಾಲ್ವಾಗಿಟ್ರೆ ಇವಳು ಇಡೀ ಬೆಂಗಳೂರನ್ನೇ ಇಡ್ತಾ ಇದ್ದಾಳೆ. ಮಾಡ್ತೀನಿ ಕಣ್ರೆ, ನಿಮ್ಮಿಬ್ರಿಗೂ ಸರಿಯಾದ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ನಾನು ಅರಸನಕೋಟೆ ಅಂಬುಜನೆಲ್ಲ. ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಹುಗಡಿ. ಹುಬ್ಳಿ, ಈ ಬ್ಲೌಸ್ ನಂದಲ್ವೇನೆ? ಇದು ನಿನ್ ಬ್ಲೌಸಾ? ಈ ಬ್ಲೌಸ್ ಮೇಲೆ ಮಂಡ್ಯ ಅಂತ ಹೆಸರು ಬರ್ದೈತೇನು? ನಾನು ಮೊನ್ನೆ ತಾನೇ ಇದನ್ನ ಆಫೀಸಿಗೆ ಹಾಕೊಂಡೋಗಿ ನೆನ್ನೆ ತಾನೇ ವಾಶ್ ಮಾಡಿ ಟೆರೆಸ್ ಮೇಲೆ ಒಣಗಾಕಿದ್ದೆ. ಅದನ್ನ ಕತ್ಕೊಂಡು ಬಂದು ಹಾಕೊಂಡ್ಬಿಟ್ಟು ನನ್ನ ಹತ್ರ ನಂದು ಅಂತ ಕತೆ ಕಟ್ತೀಯೇನೆ. ನೀನು ಹುಬ್ಳಿ ಎಲ್ಲ ಕಣೆ, ಕಳ್ಳಿ. ಯಾರು? ನಾನ್ ಕಳ್ಳಿನ? ನೀನು ನನ್ನ ಕಳ್ಳಿ ಅಂತೀಯ? ನಾನಲ್ಲ, ನೀ ಕಳ್ಳಿ. ನಿಮ್ಮ ಅಮ್ಮ ಕಳ್ಳಿ, ನಿಮ್ಮ ಅಪ್ಪ ಕಳ್ಳ, ನಿಮ್ಮ ವಂಶದವ್ರು ಎಲ್ಲರೂ ಕಳ್ಳರು. ನೋಡು, ನನ್ನ ವಂಶದ ಬಗ್ಗೆ ಮಾತಾಡ್ಬೇಡ. ನಿಂದು ಕಣೆ ಕಳ್ಳರು ವಂಶ. ನಿಂದೆಂತ ವಂಶ ಅಂತ ನನ್ನ ಮದ್ವೆಲೆಲ್ಲೇ ನೋಡ್ಬಿಟ್ಟೆ. ಅವ್ನು ಯಾರೋ ಇದಾರಲ್ಲ, ನಿನ್ನ ಎಗ್ರೈಸ್ ರವಿ ಚಿಕ್ಕಪ್ಪ, ನನ್ ಗಂಡನ ಅಂಡರ್ವೇರೆ ಕದ್ಬಿಟ್ಟಿದ್ದ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನ? ನಿಮ್ಮ ಅತ್ತಿ ಮಗಳು ಯಾರಕ್ಕಿ? ಸೋರಾಬಿ. ಆಕಿ ನಿನ್ ಲಗ್ನಕ್ಕೆ ಬಂದಾಗನ ನಮ್ಮ ರವಿ ಚಿಕ್ಕಪ್ಪನ ಹೆಂಡತಿ ಸರಿತಕ್ಕ ಇದ್ದಾಳಲ್ಲ, ಆಕಿನ ಲಂಗಾನ ಕತ್ಕೊಂಡು ಹೋಗ್ಯಾಳ. ಅವಳು ಕದ್ದಿದ್ದಲ್ಲ ಕಣಮ್ಮ, ನಿಮ್ಮ ಸರಿತಾ ಆಂಟಿ ಸೀರೆನೇ ಕದ್ಬಿಟ್ಟಿದ್ಲು, ಅದಕ್ಕೆ ಅವಳು ಕದ್ದಿದ್ದು. ನೀನು ಹುಬ್ಳಿ ಎಲ್ಲ ಕಡೆ ದೊಡ್ಡ ಕಳ್ಳಿ. ಬಾಯಿ ಮುಚ್ಚಿದಿ ಸರಿ, ಇಲ್ಲ ಅಂದ್ರೆ ನನ್ ಬ್ಲೌಸ್ ಕದ್ಬಿಟ್ಟು ಎಷ್ಟು ಮಾತಾಡ್ತೀಯೋ? ನಮ್ಮ ಮನೆಗೆ ಎಷ್ಟು ಮಾತಾಡ್ತೀಯ? ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನಿಮ್ಮಿಬ್ರು ವಂಶದವ್ರೇನ್ ಕಮ್ಮಿ ಅಲ್ಲ, ಇಬ್ರು ಕಳ್ರೆ. ನಿಮ್ ವಂಶದವ್ರು ನನ್ ಸೀರೆನೆ ಕದ್ದಿದ್ರು. ಏಯ್ ಮುಚ್ಕೊಳೆ ಬಾಯ್ನ. ನಿಮ್ ವಂಶದವ್ರು ನನ್ ಚೈನೆ ಎಗರಿಸಿದ್ರು. ನಮ್ದಾದ್ರೂ ಸೀರೆ, ನಿಂದು ಚೈನ್ ಕಾಸ್ಟ್ಲಿ ಕಳ್ರು. ನಿಲ್ಸ್ರೆ. ಕ್ರಿಕೆಟ್ ಆಡೋರು ಗ್ಯಾಪ್ ಸಿಕ್ಕರೆ ಸಾಕು 4 ಹೊಡಿತಾರೆ. ನೀವು ಗ್ಯಾಪ್ ಸಿಕ್ಕರೆ ಜಗಳ ಆಡ್ತೀರಾ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವೇನ್ರೆ?
ನೀವಿಬ್ರು ಹೀಗೆ ಜಗಳ ಆಡ್ತಾ ಇರೋದ್ರಿಂದಾನೆ ಪಕ್ಕದ ಮನೆ ಪ್ರಿಯಾ ಬಂದು ನಿಮ್ಮಿಬ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದಾಳೆ. ಏ ಸುಮ್ನೆ ಇರಿಯತ್ತೆ. ಆ ಪ್ರಿಯಾ ಏನ್ ಕಮ್ಮಿನಾ? ಗಂಡ ಮನೆಯಲ್ಲಿದ್ರು ಸಿಕ್ಕಿದ ಗಂಡತ್ರಲ್ಲ ಓ ಪ್ರಿಯಾ 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 ಅಂದ್ರೆ ಸಾಕು ಹೊಡೋಗ್ತಿರ್ತಾಳೆ. ಏಯ್ ಅವಳ ಕತೆ ನಿನಗೆ ಬೇಕಾಗಿಲ್ಲ. ಹೌದು, ನೀವ್ಯಾಕೆ ಹಂದಿ ನಾಯಿಗಳ ತರ ಕಿತ್ತಾಡ್ತಾ ಇದ್ದೀರಾ ಅದನ್ನ ಹೇಳ್ರಿ. ಅತ್ತೆ ಇವಳು ಹಾಕಿದಳಲ್ಲ ಈ ಬ್ಲೌಸ್ ನಂದು. ಹಿಂದಲ್ಲ ನಂದ ನಂದು 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 ನಂದ ನಂದು. ಅಯ್ಯೋ, ನಿಲ್ಸ್ರೆ. ಪ್ರಕೃತಿ, ನಿನಗೆ ಬ್ಲೌಸ್ ತಾನೇ ಬೇಕು, ನಾನು ಹೊಸ ಬ್ಲೌಸ್ ಕೊಡ್ತೀನಿ ಬಿಡು. ಅತ್ತೆ ನೀವೇನ್ ನನಗೆ ಕೊಡ್ಸೋದ್ ಬೇಡ. ಯಾವ್ದೋ ಭಿಕ್ಷುಕಿಗೆ ದಾನ ಮಾಡ್ದೆ ಅನ್ಕೊಂತೀನಿ, ಅವಳೇ ಇಟ್ಕೊಳ್ಳಿ. ಅತ್ತಿಯವ್ರ ಆಕಿಗೇನು ಹೊಸಾದ್ ಕೊಡಿಸ್ಬೇಡ್ರಿ. ಅವಾಗಿಂದ ನಂದು ನಂದು ಅಂತ ಹೇಳಿ ಬಡ್ಕೊಂಡು ಸಾಯಕತ್ತಾಳ್ರಿ. ಡಸ್ಟ್ಬಿನ್ನಾಗ ಹೋಗದೆ ಅಂತ ಹೇಳಿ ತೆಗೆದು ಆಕಿನ ಮಾರಿ ಮೇಲೆ ಹೋಗಿತೇನ್ರಿ. ಎಲ್ಲಿ ಬಿಸಾಕು ನೋಡೋಣ. ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ರಿ ಅಂತ ಹೇಳಿದ್ರೆ ಇಬ್ರು ಕೆಲಸ ಇದೆ ಅಂತ ನಾಟಕ ಆಡಿದ್ರಿ. ಈಗೇನೋ ಜಗಳ ಆಡಕ್ ಮಾತ್ರ ಸಮಯ ಇದೆಯಾ? ಹೋಗ್ರಿ ಮನೆ ಕ್ಲೀನ್ ಮಾಡ್ರಿ. ಅಯ್ಯೋ ಅತ್ತೆ, ನಾನೊಂದು ಆನ್ಲೈನ್ ಮೀಟಿಂಗ್ ಅಲ್ಲಿದ್ದೆ. ನಾನ್ ನೋಡಿದ್ರೆ ಇಲ್ಲಿ ಬಂದು ಇವಳ ಜೊತೆ ಜಗಳ ಆಡ್ಕೊಂಡು ನಿಂತಿದ್ದೀನಿ. ಬಂದೆ ಸಾರ್. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರ 3 ಮತ್ತೊಂದು ಅಂದಿದ್ರಂತ. ನಂಗೆ ಗೊತ್ತಿದೆ 4. ಹೆಂಗ್ ನಾಟಕ ಮಾಡ್ತಾವ ನೋಡ್ರಿ. ಹೋಗ್ಲಿ ಬಿಡೆ, ಚಿಕ್ಕೊಳ್ತಾನೆ. ನೀನೇ ಸ್ವಲ್ಪ ಮನೆ ಕ್ಲೀನ್ ಮಾಡ್ಬಿಡು. ಅತ್ತಿಯವ್ರ ನಾನು ಹೇಳಿದ್ನಲ್ರಿ ಹುಬ್ಬಳ್ಳಿಗೆ ಟಿಕೆಟ್ ಮಾಡ್ಸೀನಿ ಅಂತ. ನಾ ಹೋಗ್ಬೇಕ್ರಿ. ನನ್ನ ಫೋನು. ಹಲೋ ಹಲೋ. ಒಬ್ಳು ಕಳ್ಳಿ, ಒಬ್ಳು ಸುಳ್ಳಿ. ನಾನೇನು ಕಮ್ಮಿನಾ? ನಿಮಗಿಂತ ದೊಡ್ಡ ಮಳ್ಳಿ. ನಿಮ್ಮಿಬ್ರಿಗೂ ಸರಿಯಾಗಿ ಬುದ್ಧಿ ಕಲ್ಸದೆ ನನ್ನ ಜೀವನದ ಅಜೆಂಡ ಮಾಡ್ತೀನಿ. ನನ್ನ ಸೊಸೆದಿರ ನಂಬ್ಕೊಂಡ್ರೆ ಅಷ್ಟೇ ಕತೆ. ನಾನೇ ಮನೆ ಕ್ಲೀನ್ ಮಾಡ್ತೀನಿ. ಮಾಡ ಬನ್ನಿ. ಯಾರು ಏನು ಮಾಡುವರು? ಎಷ್ಟು ಧೂಳು. ಯಪ್ಪ ಯಪ್ಪ ಯಪ್ಪ. ಏನ್ ತುರ್ಕಿಟ್ಟಿದಾರೋ. ಇದು ಆ ಹುಬ್ಳಿ ಬ್ಯಾಗು. ಕೆಲಸ ಮಾಡಿ ಅಂದ್ರೆ ಇಲ್ದರ ಡವ್ ಮಾಡ್ತಾಳೆ. ಯಪ್ಪ, ಈ ನಮ್ಮ ಬಾಯ್ ಬಡ್ಕಿ ಬಟ್ಟೆನ ಹೆಂಗ್ ತುರ್ಕಿಟ್ಕೊಂಡಿದ್ದಾಳೆ ನೋಡ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಇದು ನಮ್ಮ ಅತ್ತೆ ನನಗೆ ಕೊಟ್ಟ ನೆಕ್ಲೆಸು. ಎಲ್ಲೋ ಕಳೆದೋಗ್ಬಿಟ್ಟಿದೆ ಅನ್ಕೊಂಡಿದ್ದೆ. ಅಬ್ಬಾ, ಮನೆ ಕ್ಲೀನ್ ಮಾಡೋ ನೆಪದಲ್ಲಿ ನನ್ನ ನೆಕ್ಲೆಸ್ ಸಿಕ್ಬಿಡ್ತ. ಸತ್ಯ, ನನ್ನ ಸೊಸೆದಿರು ಮನೆ ಕ್ಲೀನ್ ಮಾಡಲ್ಲ ಅಂತ ಹೇಳಿದ್ ಒಳ್ಳೇದಾಯ್ತು. ನನಗೆ ನೆಕ್ಲೆಸ್ ಸಿಕ್ತು. ನೆಕ್ಲೆಸು ಆನಂದ ಪರಮಾನಂದ. ಸದ್ಯ ಸಿಕ್ತಲ್ಲ, ಇದನ್ನ ಹುಷಾರಾಗಿ ಎತ್ತಿಟ್ಬಿಡ್ಬೇಕು. ಬಟ್ಟೆ ಎಲ್ಲ ಮಡ್ಚಿ ಆಮೇಲೆ ಎತ್ತಿಡ್ತೀನಿ. ಅಂಬುಜಕ್ಕ, ಓಹೋ ಮಲ್ಲಿ, ಬಾ 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 ಬಾ. ಏನು ಯುಗಾದಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಅಯ್ಯೋ, ಮಾಡ್ಬೇಕಲ್ವಾ. ಕಸ ಧೂಳು ಕಸಡಿ ಎಲ್ಲ ಇಟ್ಕೊಂಡು ಹಬ್ಬ ಮಾಡೋಕ್ಕಾಗುತ್ತಾ? ನಿಮ್ ಸೊಸೆದಿರಿಲ್ವಾ? ನೀವೇ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀರಾ? ಅಯ್ಯೋ, ದೊಡ್ಡೋಳು ಊರಿಗೆ ಹೊರಟಿದ್ದಾಳೆ. ಚಿಕ್ಕವಳಿಗೆ ವಿಪರೀತ ಕೆಲಸ. ಪಾಪ ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನೇ ಮಾಡ್ತಾ ಇದ್ದೀನಿ. ಈ ಕಾಲದ ಮಾದರಿ ಅತ್ತೆ. ನೀವು ಕೆಲಸ ಮಾಡ್ತಾ ಇರೋದು ನನ್ನ ಸೊಸೆಗೆ ಹೇಳ್ತಿದ್ದೀರಾ? ಎಲ್ಲ ಕೆಲಸನೂ ನನ್ನ ಕೈಲಿ ಮಾಡಿಸ್ತಾಳು ಅಷ್ಟೇ. ಅಯ್ಯೋ, ಎತ್ಕೊಬೇಡ ಕಣೆ ಮಲ್ಲಿ, ನಾನೇನು ಹೇಳಲ್ಲ. ಅಂಬುಜಕ್ಕ, ಹೊಸ ನೆಕ್ಲೆಸ್ ತಗೊಂಡ್ರ? ತುಂಬಾ ಚೆನ್ನಾಗಿದೆ. ತಗೊಂಡಿದ್ದಲ್ಲ ಕಣೆ, ಮತ್ತೆ ಇದು ನಮ್ಮ ವಂಶದಲ್ಲಿ ತಲೆ ತಲೆಮಾರಿಂದ ಬರ್ತಾ ಇರೋ ನೆಕ್ಲೆಸ್ಸು. ಅತ್ತೆ ಆದವರು ಸೊಸೆದಿರಿಗೆ ಕೊಡ್ತಾರೆ. ಹಾಗೆ ನಮ್ಮ ಅತ್ತೆ ನನಗೆ ಕೊಟ್ಟಿದ್ರು. ಇದೇ ತರ 10 ತಲೆಮಾರಿಂದ ಎಲ್ಲ ಅತ್ತೆಂದ್ರು ಅವ್ರವ್ರ ಸೊಸೆದಿರಿಗೆ ಕೊಡ್ತಾ ಬಂದಿದ್ದಾರೆ. ಸೂಪರ್ ಅಂಬುಜಕ್ಕ. ಆದ್ರೆ ನಿಮ್ಗೆ ಇಬ್ರು ಸೊಸೆದಿರಲ್ವಾ? ಮಂಡ್ಯ, ಹುಬ್ಳಿ, ಯಾವ ಸೊಸೆ ಕೊಡ್ತೀರಾ? ಮಲ್ಲಿ, ನೋಡು, ಇದು ತಲತಲಾಂತರದಿಂದ ಬಂದ ನೆಕ್ಲೆಸ್ಸು. ನಮ್ಮ ವಂಶದ ಶಾಸ್ತ್ರ ಸಂಪ್ರದಾಯ ಪದ್ಧತಿ ಆಚಾರನ ಯಾರು ಅಚ್ಚುಕಟ್ಟಾಗಿ ಪಾಲಿಸ್ತಾರೋ, ಯಾರು ಕುಟುಂಬದ ಜವಾಬ್ದಾರಿ ಹೊತ್ಕೊಳ್ತಾರೋ, ಅದರಲ್ಲೂ ನನ್ನನ್ನು ಯಾರು ಚೆನ್ನಾಗಿ ನೋಡ್ಕೊಳ್ತಾರೋ ಆ ಸೊಸೆಗೆ ಈ ನೆಕ್ಲೆಸ್ನ ನಾನು ಕೊಡ್ತೀನಿ.
ಅದ್ರ ಜೊತೆ ಯಾರು ಯುಗಾದಿ ಹಬ್ಬನ ಈ ಸಲ ಚೆನ್ನಾಗಿ ಆಚರಿಸ್ತಾರೋ ಅವ್ರಿಗೆ ಈ ನೆಕ್ಲೆಸ್ಸು. ಅತ್ತಿಯವರ ನಿಮ್ಗೆ ಈ ಹುಬ್ಬಳ್ಳಿ ಹಿರಿ ಸೊಸೆ ಅಂದ್ರೆ ಭಾಳ ಪ್ರೀತಿ ಅಂತ ನನಗೆ ಗೊತ್ತ್ರಿ. ನಿಮ್ಮ ನೆಕ್ಲೆಸ್ನ ನೀವು ನನಗ ಕೊಡೋದು ಅಂತ ನನಗೆ ಗೊತ್ತು. ಅಯ್ಯ, ಎಷ್ಟು ದಿನ ಹುಬ್ಬಳ್ಳಿ ಸೊಸೆ ಇದ್ಲಾ ಬದುಕಿದ್ಲಾ ಸತ್ಲಾ ಅಂತ ಕೂಡ ಅತ್ತೆಗೆ ನೆನಪಿಲ್ಲ. ಯಾಕೆ ಹೇಳು? ವರ್ಷಕ್ಕೂ ನನ್ನ ಮಗು ಹೊಡಿಯೋ ಥರ 3 ತಿಂಗಳು ಮಾತ್ರ ಗಂಡನ ಮನೇಲಿ ಇರ್ತೀಯ, 9 ತಿಂಗಳು ಊರಿಗೆ ಹೋಗಿ ಕುತ್ಕೊಂತೀಯ. ನಿನಗೆ ಅತ್ತೆ ನೆಕ್ಲೆಸ್ ಕೊಡ್ತಾರಾ? ಈ ಮನೆಯಲ್ಲಿ 24 ಗಂಟೆ ಅತ್ತೆ ಸೇವೆ ಮಾಡ್ಕೊಂಡು ದುಡಿತಾ ಇರೋದು ನಾನು. ಅತ್ತೆ ಏನಿದ್ರು ನೆಕ್ಲೆಸ್ನ ನನಗೆ ಕೊಡ್ತಾರೆ. ಹೌದು ಕಂಡೇನವ ನೀನು ಸೇವಾ ಮಾಡಿದ್ದನ್ನ. 3 ಹೊತ್ತು ಕೆಲಸ ಅಂತ ಲ್ಯಾಪ್ಟಾಪು ಇಲ್ಲ ಮೊಬೈಲ್ ಹಿಡ್ಕೊಂಡು ಕೂತಿರ್ತಿ. ಅತ್ತಿಯವ್ರ ನೆಕ್ಲೆಸ್ ಕೊಡೋದು ನಂಗ. ಏಯ್, ಅತ್ತೆ ನೆಕ್ಲೆಸ್ ಕೊಡೋದು ನನಗೆ ಕಣೆ. ನೋಡ್ತಿರೋ, ನಾಳೆಯಿಂದ ಗೊತ್ತಾಕೈತಿ ಅತ್ತಿಯವ್ರ ನೆಕ್ಲೆಸ್ ಕೊಡೋದು ನನಗ ಅಂತ. ನನಗೆ ನನಗ ನನಗೆ ನನಗ ನನಗೆ ನನಗ ನನಗೆ ನನಗ ನನಗೆ ನೆಕ್ಲೆಸ್ ಕೊಡೋದು ಅಸಲಿ ಆಟ ಈಗ ಶುರು. ನನ್ನ ನೆಕ್ಲೆಸ್ನ ನೋಡಿದ್ರಲ್ವಾ? ಆ ನೆಕ್ಲೆಸ್ಸು ಯಾವ ಸೊಸೆಗೆ ಸಿಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿ. ಈ ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಡ್ಕಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಬರೋಕ್ ಮುಂಚೆಯಿಂದ ಇದ್ದೆ, ಆದ್ರೆ ನಾನು ಬಂದ್ಮೇಲೆ ಹೊರಟೋದೆ ತಾನೆ. ಇವಾಗ ಅತ್ತೆ ನೋಡ್ಕೊಂತ ಇರೋದು ನಾನು. ಅತ್ತೆ ಕೆಲಸ ಎಲ್ಲ ಇಲ್ಲ ನಾನೇ ಮಾಡೋದು. ಈಗ ನೋಡ್ಕೊಳತ್ತಿ, ನಾವು ಮೊದಲೇ ನೋಡ್ಕೊಳ್ಳೋದು. ನೋಡು, ನನ್ನ ಹತ್ರ ಜಗಳ ಆಡ್ಬೇಡ ಕಣೆ. ನಾನು 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 ಬೇಡ ಕಣೆ. ಸುಮ್ನಿರಾ, ನೀ ಸುಮ್ನಿರಾ. ಸುಮ್ನಿದ್ ಬಿಡ. ನೀನ್ ಸುಮ್ನಿರೆ. ನಾನು ನಾನು ನಾನು